ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ವೈದ್ಯನ ಸಲಹೆ. ರಾಣಿ ಚಂದ್ರಮತಿ ತುಂಬ ಪರೋಪಕಾರ ಬುದ್ಧಿ ಇರುವಂಥವಳು. ಬಡವ ಬಲ್ಲಿದರು ಅಂತ ಭೇದನೆ ಮಾಡದೆ ಎಲ್ರಿಗೂ ಕೂಡ ಸಹಾಯ ಮಾಡ್ತಾ ಇದ್ದಂಥವಳು. ಹೀಗಾಗಿ ಅವಳ ಪರಿಚಯ ಜನಸಾಮಾನ್ಯರು ಎಲ್ಲರಿಗೂ ಗೊತ್ತಿರುತ್ತೆ. ಅವಳನ್ನು ಭೇಟಿ ಮಾಡೋದು ಕೂಡ ಬಹಳ ಸುಲಭವಾಗಿರುತ್ತೆ. ಚಂದ್ರಮತಿ ಬೇರೆ ರಾಣಿಯರ ಥರ ಅಲ್ಲ. ಮತ್ತು ರಾಜ ಚಂದ್ರವರ್ಮ ಕೂಡ ಅವಳ ಬಗ್ಗೆ ಅಭಿಮಾನ ಪಡ್ತಾ ಇದ್ದ. ಇವಳಿಷ್ಟು ಒಳ್ಳೆ ಗುಣ ಇದೆ ಅಂತ ಅವನು ಕೂಡ ಅವಳ ಇಷ್ಟದಂಗೆನೆ ಎಲ್ಲರನ್ನು ಭೇಟಿ ಮಾಡೋದಕ್ಕೂ ಬಿಡ್ತಿದ್ದ. ಈ ರೀತಿಯ ಚಂದ್ರಮತಿಗೆ ಒಂದು ದಿನ ಕಾಯಿಲೆ ಆಗುತ್ತೆ. ಅವಳು ಯಾವತ್ತೂ ಮಲಗಿರೋ ಅಂಥವಳೇ ಅಲ್ಲ. ಕಾಯಿಲೆ ಬಂದು ರಾಣಿಗೆ ಕಾಯಿಲೆ ಅಂದಿದ ತಕ್ಷಣ ಅರಮನೆಯಲ್ಲಿ ಏನಾಯಿತು, ಜನಸಂದಣಿ ಸೇರ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಅವಳಿಗೆ ಸಾಮಾನ್ಯವಾಗಿ ಜನರು ಬಂದು ನೋಡೋದು ಮಾಡೋದೆಲ್ಲ ಮಾಡ್ತಿರ್ತಾರಲ್ವಾ. ಇನ್ನು ಆ ರಾಣಿಗೆ ಕಾಯಿಲೆ ಅಂದಿದ ತಕ್ಷಣ ಎಲ್ಲರೂ ಕೂಡ ಬಂದು ಸೇರೋದಕ್ಕೆ ಶುರುವಾಗುತ್ತೆ. ರಾಜವೈದ್ಯರು, ರಾಣಿಯರ ಗೆಳತಿಯರು, ಬಂಧು ಮಿತ್ರರು, ಸಾಮಾನ್ಯ ಜನರು ಸಾಲಾಗಿ ಬರ್ತಾಯಿದ್ರು. ರಾಜವೈದ್ಯರು ಇರ್ತಾರಲ್ಲ, ಅವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ, ತಿಂಗಳುಗಳು ಕಳೆದ್ರೂ ಕೂಡ ಚಂದ್ರವತಿಯ ಕಾಯಿಲೆ ಮಾತ್ರ ವಾಸಿನೇ ಆಗಲಿಲ್ಲ. ರಾಜ ಮತ್ತು ಪ್ರಜೆಗಳಿಗಿದ್ರಿಂದ ತುಂಬ ಚಿಂತೆ ಆಗುತ್ತೆ. ರಾಣಿಯ ಜನಸೇವೆಯ ಕೆಲಸಗಳು ಕೂಡ ನಿಂತು ಹೋಗುತ್ತೆ. ಅಷ್ಟರಲ್ಲಿ ಹಿಮಾಲಯದಿಂದ ಸಿದ್ಧೌಷಧಿ ತಿಳ್ಕೊಂಡಿದ್ದಂಥ ಸನ್ಯಾಸಿಯೊಬ್ಬರು ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಊರು ಹೊರಗಡೆ ಮಾವಿನ ತೋಪಲ್ಲಿ ಅವರು ತಂಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅವರ ಹತ್ರ ಇರುವಂಥ ಔಷಧಿಯಿಂದ ಎಂಥ ಕಾಯಿಲೆಯನ್ನು ಕೂಡ ಗುಣಪಡಿಸ್ಬೋದಂತೆ ಅನ್ನುವಂಥ ಸುದ್ದಿ ರಾಜಧಾನಿಯಲ್ಲೆಲ್ಲ ಹರಡುತ್ತೆ. ರಾಜ ಚಂದ್ರವರ್ಮನಿಗೆ ತುಂಬ ಸಂತೋಷ ಆಗಿ ಆ ಸನ್ಯಾಸಿಯನ್ನು ನೋಡಿ, ಮಹಾತ್ಮರೇ, ಎಷ್ಟೇ ಹಣ ಖರ್ಚಾದರೂ ಚಿಂತೆ ಇಲ್ಲ, ನೀವು ದಯವಿಟ್ಟು ಮಹಾರಾಣಿಯನ್ನು ಗುಣಪಡಿಸ್ಬೇಕು ಅಂತ ಬೇಡ್ಕೊಳ್ತಾನೆ. ಆಗ ಸನ್ಯಾಸಿ ಹೇಳ್ತಾನೆ, ರಾಜ, ನಾನು ಹಣದ ಆಸೆಯಿಂದ ಔಷಧ ಕೊಡೋದಿಲ್ಲ. ರೋಗಿ ಗುಣಮುಖನಾಗಬೇಕು ಅನ್ನೋದೇ ನನ್ನ ಉದ್ದೇಶ. ಆ ರೋಗಿ ರಾಣಿನೇ ಆಗಿರಲಿ, ಒಬ್ಬ ಬಡ ಕೂಲಿಕಾರನೇ ಆಗಿರಲಿ, ನನಗೆ ರೋಗವಾಸಿ ಆಗೋದು ಇಂಪಾರ್ಟೆಂಟು. ನಾನು ಹಣಕ್ಕೋಸ್ಕರ ಈ ಔಷಧಿಯನ್ನು ಕೊಡೋಲ್ಲ ಅಂತ ಸನ್ಯಾಸಿ ಹೇಳ್ತಾನೆ. ರಾಜ ತುಂಬಾ ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ಆ ಸನ್ಯಾಸಿ ಅರಮನೆಗೆ ಬಂದು ರಾಣಿಯ ರೋಗದ ಲಕ್ಷಣಗಳನ್ನೆಲ್ಲ ತಿಳ್ಕೊಳ್ತಾನೆ. ಆಮೇಲೆ ಸ್ವಲ್ಪ ಹೊತ್ತು ಮೌನವಾಗಿ ಆಲೋಚನೆ ಮಾಡಿ ರಾಜನನ್ನು ಕುರಿತು ಹೇಳ್ತಾನೆ, ರಾಣಿಗೆ 15 ದಿನ ಔಷಧಿ ಕೊಡ್ತೀನಿ, ಆದರೆ ಒಂದು ನಂದು ಕಂಡೀಷನ್ ಇದೆ. ರಾಣಿಯನ್ನು ಭೇಟಿ ಮಾಡೋಕ್ಕೆ ಬರುವಂಥ ಜನರಿದಾರಲ್ಲ, ಅವರು ತಮ್ಮ ಜೀವನದಲ್ಲಿ ಒಂದು ತಪ್ಪನ್ನು ಕೂಡ ಮಾಡಿರಬಾರ್ದು. ಅಂಥವ್ರು ಮಾತ್ರ ಬರ್ಬೋದು. ತಪ್ಪು ಒಂದು ಮಾಡಿದರೂ ಕೂಡ ಅವರು ಒಳಗಡೆ ಬರೋ ಹಾಗಿಲ್ಲ. ಹಾಗಾದರೆ ಮಾತ್ರ ಈ ಔಷಧಿ ಅವರಿಗೆ ಕೆಲಸ ಮಾಡುತ್ತೆ. ಅಂದರೆ ಆ ಔಷಧಿ ಅವರ ಶರೀರದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಒಂದೂ ತಪ್ಪು ಮಾಡದೇ ಇರೋರು ಮಾತ್ರ ಬರಬೇಕು. ಆಗ ಮಾತ್ರ ಅವರಿಗೆ ವಾಸಿ ಆಗುತ್ತೆ. ಅಕಸ್ಮಾತ್ ಅದರಲ್ಲಿ ಏನೇ ತಪ್ಪಾದರೂ ಕೂಡ ಔಷಧಿ ಅವ್ರ ಮೈಗೆ ನಾಟೋದಿಲ್ಲ, ರಾಣಿ ಬದುಕೋದೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾನೆ. ರಾಜನಿಗೆ ವಿಚಿತ್ರವಾದಂತಹ ಷರತ್ತಿನಿಂದ ಗಾಬರಿ ಆಗುತ್ತೆ. ಅದನ್ನು ಪಾಲಿಸದೇ ಇದ್ದರೆ ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ರಾಣಿ ದಿನಕ್ಕೂ ಕೂಡ ಸೊರಗು ಹೋಗ್ತಾ ಇದ್ದಾಳೆ. ಅದಕ್ಕೆ ರಾಜ ವಿಧಿನೇ ಇಲ್ಲದೆ ಈ ಕರಾರಿಗೆ ಅವನು ಒಪ್ಕೊಳ್ತಾನೆ. ಮಾರನೇ ದಿನದಿಂದನೇ ಚಿಕಿತ್ಸೆ ಆರಂಭ ಆಗುತ್ತೆ. ರಾಣಿಗೆ ಆಹಾರ ತರುವಂತಹ ದಾಸಿ ಕೂಡ ತನ್ನ ಜೀವನದಲ್ಲಿ ಮಾಡಿರುವಂತಹ ಬಹಳಷ್ಟು ತಪ್ಪುಗಳನ್ನು ನೆನಪಿಸ್ಕೊಳ್ತಾಳೆ. ಅವಳಿಗೆ ರಾಣಿ ಮೇಲೆ ತುಂಬ ಗೌರವ, ಪ್ರೀತಿ ಎಲ್ಲ ಇದ್ದಿದ್ದರಿಂದ ರಾಣಿ ಬೇಗ ವಾಸಿ ಮಾಡ್ಕೊಳ್ಬೇಕು, ಅವಳು ಗುಣಮುಖಳಾಗಬೇಕು ಅನ್ನುವಂಥ ಒಂದು ಕಾರಣದಿಂದ ಊಟವನ್ನು ಒಳಗಡೆ ತಗೊಂಡು ಹೋಗದೆ ಅವಳು ಕೋಣೆ ಬಾಗಿಲಲ್ಲೇ, ಅಂದರೆ ಬಾಗಿಲ ಹತ್ರನೇ ಇಟ್ಬಿಟ್ಟು ಹೋಗ್ಬಿಡ್ತಾ ಇರ್ತಾಳೆ. ರಾಣಿ ತುಂಬ ಹೊತ್ತು ಊಟದ ದಾರಿ ಕಾಯ್ತಾಳೆ. ಬರಲೇ ಇಲ್ವಲ್ಲ ಸೇವಕಿ. ಪ್ರತಿನಿತ್ಯ ಸೇವಕಿ ತಂದು ಕೊಟ್ಬಿಡ್ತಾ ಇದ್ಲು. ಎಲ್ಲಿ ಮಲಗಿರ್ತಾ ಇದ್ಲು ಅಲ್ಲೇ ತಿನ್ಕೊಂಡ್ಬಿಡ್ತಾ ಇದ್ಲು. ಹೀಗೇನಾಯಿತು, ಹೊಟ್ಟೆ ಹಸಿತಾ ಇದೆ, ಆದರೆ ಬಂದಿಲ್ಲ. ಆಗೇನು ಮಾಡಿದ್ಲು, ತಾನೇ ಬಾಗಿಲ ಹತ್ರದವರೆಗೂ ಕೂಡ ತೆವಳ್ಕೊಂಡು ಬಂದು ಆ ಊಟವನ್ನು ತಗೊಂಡು ಹೋಗಿ ಅವಳು ಊಟ ಮಾಡ್ಕೊಳ್ತಾಳೆ. ಇದೇ ಕಾರಣಕ್ಕೇನೆ, ಅಂದರೆ ರಾಣಿಗೆ ಬೇಗ ವಾಸಿ ಆಗಲಿ ಅನ್ನೋ ಕಾರಣದಿಂದನೇ ಸ್ನಾನ ಮಾಡಿಸುವಂಥ ದಾಸಿ ಕೂಡ ಒಳಗಡೆ ಬರಲಿಲ್ಲ. ರಾಣಿ ಏನು ಮಾಡಿದ್ಲು, ತಾನೇ ಎದ್ದು ಹೋಗಿ ಸ್ನಾನ ಮಾಡ್ಕೋಬೇಕಾಯಿತು. ರಾಣಿಯನ್ನು ಭೇಟಿ ಮಾಡುವಂಥ ಪ್ರತಿಯೊಬ್ಬರು ಕೂಡ ಬಾಗಿಲವರೆಗೂ ಬಂದು ತಿರುಗಿ ಹೊರಟೋಗ್ತಾ ಇದ್ರು. ರಾಜಕಾರ್ಯವನ್ನೆಲ್ಲ ಬದಿಗೊತ್ತಿ ಸದಾ ರಾಣಿ ಹತ್ರನೇ ಕೂತ್ಕೊಂಡಿರ್ತಿದ್ದಂತಹ ರಾಜ ಕೂಡ ಈಗ ರಾಣಿಯ ಹತ್ರಕ್ಕೆ ಬರೋದಕ್ಕೆ ಹಿಂಜರಿತಾನೆ. ಯಾಕಂದರೆ ಅವನು ಕೂಡ ತಪ್ಪು ಮಾಡೇ ಇರ್ತಾನಲ್ವಾ, ಅದಕ್ಕೋಸ್ಕರ. ಹೀಗೆ 15 ದಿನಗಳು ಕಳೆಯುತ್ತೆ.
16ನೇ ದಿನ ರಾಣಿ ಹುಷಾರಾಗಿ ನಗನಗತಾ ಕೋಣೆಯಿಂದ ಹೊರಗಡೆ ಬರ್ತಾಳೆ. ಅಷ್ಟರಲ್ಲಿ ಸನ್ಯಾಸಿ ಕೂಡ ಬಂದಿದ್ರು. ರಾಜ ಮತ್ತು ರಾಣಿ ಕೃತಜ್ಞತೆಯಿಂದ ಮುನಿಗಳಿಗೆ ನಮಸ್ಕಾರಗಳನ್ನು ಮಾಡ್ಕೊಳ್ತಾರೆ. ಆಮೇಲೆ ಚಂದ್ರವರ್ಮ ಹೇಳ್ತಾನೆ, ಮಹಾತ್ಮರೇ, ನಿಮ್ಮ ದಿವ್ಯ ಔಷಧದಿಂದ ನನ್ನ ಕುಟುಂಬ ಉಳೀತು ಅಂತ ಹೇಳ್ತಾನೆ. ಅದಕ್ಕೆ ಮುನಿ ನಗುತ್ತಾ ಹೇಳ್ತಾನೆ, ನಾನು ಯಾವುದೇ ದಿವ್ಯ ಔಷಧಿ ಕೊಟ್ಟಿಲ್ಲಪ್ಪ, ನಿಮ್ಮ ರಾಜವೈದ್ಯರು ಏನು ಕೊಟ್ಟಿದ್ರು ಔಷಧಿಗಳನ್ನು ಅದನ್ನೇ ನಾನು ಕೊಟ್ಟಿದ್ದೀನಿ. ಆದರೆ ಪ್ರತಿದಿನ ರಾಣಿಯನ್ನು ಭೇಟಿ ಮಾಡೋದಕ್ಕೆ ಬೇಕಾದಷ್ಟು ಜನರು ಬರ್ತಾ ಇದ್ದಿದ್ದರಿಂದ ರಾಣಿಗೆ ಆ ಧೂಳಿನಿಂದ ರೋಗ ಹೆಚ್ಚಾಯಿತು, ವಿಶ್ರಾಂತಿ ಅನ್ನೋದು ಕಡಿಮೆ ಆಯಿತು. ಈಗ ನಾವು ಯಾರಾದರೂ ಮೈಗೆ ಹುಷಾರಿಲ್ಲ ಅಂತಂದರೆ ಲೋಕಾರೂಢಿಯಾಗಿ ಹೋಗ್ತೀವಿ. ನಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಂದ್ರು ಏನು ಅಂದ್ಕೊಳ್ತಾರೋ ಅಂತಂದ್ಬಿಟ್ಟು ಹೋಗ್ತೀವಿ. ಇದರಿಂದ ಏನಾಗುತ್ತೆ, ರೋಗಿಗಳಿಗೆ ಬರೋರು ಹೋಗೋರು ಜಾಸ್ತಿ ಆಯಿತು ಅಂತಂದರೆ ಎಲ್ಲೆಲ್ಲಿಂದ ಬರ್ತಾರೋ ಆ ಧೂಳು, ಅದರಿಂದನೂ ಅವ್ರಿಗೆ ಇನ್ಫೆಕ್ಷನ್ ಅದು ಇದು ಆಗುತ್ತೆ. ಅದಕ್ಕೆ ರೋಗ ಹೆಚ್ಚಾಗುತ್ತೆ. ಆಮೇಲೆ ಬಂದವ್ರ ಹತ್ರ ಎಲ್ಲ ಮಾತಾಡೋದು, ಅವ್ರು ಬಂದರು ಅಂತ ಅವರು ನಿದ್ದೆ ಬಿಟ್ಟು ಅವ್ರ ಹತ್ರ ಕೂತ್ಕೊಂಡು ಮಾತಾಡೋದೆಲ್ಲ ಮಾಡಿದಾಗ ವಿಶ್ರಾಂತಿ ಅನ್ನೋದು ಕೂಡ ಕಡಿಮೆ ಆಗುತ್ತೆ. ಅದೇ ರೀತಿ ಇವಳಿಗೂ ಆಗಿದ್ದಿದ್ದು ಆಯಿತಾ. ರಾಣಿಗೆ ಏನಾಯಿತು, ಬರೋರು ಹೋಗೋರು ಜಾಸ್ತಿ ಇದ್ದಿದ್ದರಿಂದ ಧೂಳಿನಿಂದ ರೋಗ ಹೆಚ್ಚಾಯಿತು, ವಿಶ್ರಾಂತಿ ಕಡಿಮೆ ಆಯಿತು. ಅಷ್ಟೇ ಅಲ್ಲದೆ ರಾಣಿ ಈಗ ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡಿದ್ದರಿಂದ ಅವಳ ಚಟುವಟಿಕೆ ಹೆಚ್ಚಾಯಿತು. ಇದೆಲ್ಲ ಒಟ್ಟುಗೂಡಿದ್ರಿಂದಾನೇ ಅವಳು ಗುಣಮುಖಳಾದ್ಲು ಅಂತಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಾನು ರಾಣಿಯನ್ನು ಭೇಟಿ ಮಾಡೋದಕ್ಕೆ ಬರುವ ಜನರು ಜೀವನದಲ್ಲಿ ಒಂದು ತಪ್ಪನ್ನು ಮಾಡಿರಬಾರದು ಅಂತ ಒಂದು ವಿಚಿತ್ರವಾದಂತಹ ಒಂದು ಕರಾರನ್ನು ಹಾಕಿದ್ದು. ಯಾಕೆ ಅಂತಂದರೆ ಜಗತ್ತಲ್ಲಿ ಮನುಷ್ಯರು ಅಂತಂದಮೇಲೆ ನನ್ನನ್ನೂ ಹಿಡಿದು ಪ್ರತಿಯೊಬ್ಬರು ಕೂಡ ತಪ್ಪನ್ನು ಮಾಡಿರ್ತಾರೆ. ತಪ್ಪು ಮಾಡದೇ ಇರುವಂಥ ಮನುಷ್ಯ ಎಲ್ಲಿದ್ದಾನೆ? ರೋಗಿಗೆ ಬೇಕಾಗಿರುವಂಥದ್ದು ಸಂಪೂರ್ಣವಾದಂಥ ವಿಶ್ರಾಂತಿ ಮತ್ತು ಸರಿಯಾದಂತಹ ಔಷಧ. ಬಹಳ ಜನರು ರೋಗಿಯನ್ನು ನೋಡೋದಕ್ಕೆ ಬರೋದು ಒಂದು ಸಂಪ್ರದಾಯದ ನಂಬಿಕೆಯಿಂದ, ಆದರೆ ಅದು ಸರಿಯಲ್ಲ ಅಂತಂದ್ಬಿಟ್ಟು ಮುಖ್ಯವಾದಂಥ ವಿಷಯವನ್ನು ತಿಳಿಸ್ತಾರೆ. ಚಂದ್ರಮತಿ ಮತ್ತು ಚಂದ್ರವರ್ಮ ಮತ್ತು ಅಲ್ಲಿ ಸೇರಿದ್ದಂಥ ಜನರೆಲ್ಲರೂ ಕೂಡ ಮುನಿಗಳಿಗೆ ನಮಸ್ಕಾರವನ್ನು ಮಾಡಿಕೊಳ್ತಾರೆ. ಹರೇ ಕೃಷ್ಣ.